ಎಲ್ರಿಗೂ ನಮಸ್ಕಾರ. ಸಾರಿ, ನನಗೆ ಗೊತ್ತಿಲ್ಲ. ನನ್ನ ರಿಪೋರ್ಟ್ 7:30 7:30 ನಾನು ಹೀರೋ ಬಂದ್ವಿ. ನಮ್ಮ ಮಾಧ್ಯಮಿಕರು ಸ್ವಲ್ಪ ಇರುಸು ಮುರುಸಾಗಿದ್ದರೆ ಕ್ಷಮೆ ಕೇಳ್ತೀನಿ. ಇದು ನನ್ನ ಬ್ಯಾನರ್ನ 3ನೇ ಚಿತ್ರ. ಫಸ್ಟು ಚಕ್ರವರ್ತಿ, ಆಮೇಲೆ ಲೈಫ್ ಜೊತೆ ಸೆಲ್ಫಿ, ಈಗ ನಮ್ಮದು ಹಯಗ್ರೀವ. ಒಳ್ಳೆ ಹುಡುಗರಿಗೆ ಒಂದು ಅವಕಾಶ ಕೊಡಬೇಕನ್ನೋ ಕಾರಣಕ್ಕೋಸ್ಕರವಾಗಿ ಈ ಕತೆ ನನಗೆ ಇಷ್ಟ ಆಗಿ ನಾನು ಮಲಯಾಳಿಸ್ ಮೂವಿ ತುಂಬ ನೋಡ್ತಾಯಿದ್ದೀನಿ. ಕನ್ನಡನೂ ತುಂಬ ನೋಡ್ತೀವಿ, ಎಲ್ಲ ಮೂವಿ ನೋಡ್ತೀವಿ. ಮಲಯಾಳಿಸ್ ಮೂವಿ ತುಂಬ ನೋಡ್ತಿದ್ವಿ. ಆ ಬೇಸಿನ ಮೇಲೆ ಒಂದು ಕತೆ ಇದುವರೆಗೂ ಬಂದಿಲ್ಲ. ಒಂದು ಈ ಥರ ಕತೆ ಬೇಕು ಅಂತ ನಾನೇ ಕೇಳಿದಾಗ ಒಂದು ಬೆಲ್ ಅಂತ ಒಂದು ಮೂವಿ ಮಾಡಿದೆ, ಶಾರ್ಟ್ ಮೂವಿ. ಆ ಮೂವಿ ನೋಡಿ ನಾನೇ ಕರೆದೆ ವಿಧಾನಸೌಧಕ್ಕೆ, ಒಂದು ಮೂವಿ ಮಾಡಿಕೊಡು ಕನ್ನಡದಲ್ಲಿ ಈ ಥರ ಅಂತ ಕೇಳಿದಾಗ ಈ ಕತೆ ಅಲ್ಲಿಂದ ಪ್ರಾರಂಭ ಆಯಿತು. ಐ ಥಿಂಕ್ ನಾನು ಹಾಕಿರ್ತಕ್ಕಂಥ ಹಣಕ್ಕೆ ಮೋಸ ಇಲ್ಲ ಅಂತ ನಾನು ಅನ್ಕೊಂತೀನಿ. ಈ ಚಿತ್ರ ನೋಡೋಕ್ಕೆ ಬರ್ತಕ್ಕಂಥ ಪ್ರೇಕ್ಷಕರಿಗೆ ನಿಮ್ಮ ಹಣಕ್ಕೆ ಮೋಸ ಇಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಇದಕ್ಕಿಂತ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ. ಬಟ್ ಆದರೂ ಎಲ್ಲೋ ಒಂದು ಕಡೆ ನಿರ್ಮಾಪಕರಾಗಿ ಹೊಸ ನಿರ್ಮಾಪಕರು ಬಂದಾಗ ಯಾಕೆ ಓಡೋಗ್ತಾರೆ ಅಂತಾದಾಗ ಇತ್ತೀಚೆಗೆ ಸ್ವಲ್ಪ ಅನುಭವಗಳಾಗ್ತಾಯಿದ್ದಾವೆ. ಏನು ಮನೋಪೋಲ್ ಮಾಡ್ಕೊಂಡಿದ್ದಾರೆ ಚಿತ್ರರಂಗನ, ಯಾಕೆ ಹಿಂಗೆ ಆಗ್ತಾಯಿದೆ? ಕೋಟಿಗಟ್ಟಲೆ ಬಿಸ್ನೆಸ್ ಮಾಡಿ ಲಕ್ಷಗಟ್ಟಲೆ ಕೈ ಇಡಬೇಕಾದ್ರೆ ಪರಿಸ್ಥಿತಿ ಒಬ್ಬ ನಿರ್ಮಾಪಕರಿಗೆ ಏನು ಅನಿಸುತ್ತೆ ಅಂದಾಗ ಸ್ವತಃ ನಾನು ಅನುಭವಿಸ್ದಾಗ ಗೊತ್ತಾಗ್ತಾಯಿದೆ ಯಾಕೆ ಇಂಡಸ್ಟ್ರಿ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ಒಂದು ಇತ್ತೀಚೆಗೆ ನಡ್ತಕ್ಕಂಥ ಕೆಲವು ಘಟನೆಗಳಲ್ಲಿ ಒಂದು ಆಡಿಯೋ ಬಗ್ಗೆ ಇರ್ಬೋದು, ಒಂದು ಡಿಸ್ಟ್ರಿಬ್ಯೂಟರ್ ಬಗ್ಗೆ ಇರ್ಬೋದು, ಹೇಗೆ ಅವರೇ ಒಂದು ರಿಂಗ್ ಹಾಕ್ಕೊಂಡು ಒಂದು ಸಂಘ ಮಾಡಿಕೊಂಡು ನಿರ್ಮಾಪಕರು ಯಾಕೆ ಈ ಥರ ಮಾಡ್ತಾವ್ರೆ ಅನ್ನೋದಕ್ಕೆ ಇತ್ತೀಚೆಗೆ ನಾವು ಅನುಭವಿಸ್ತಾ ಇದ್ದೀವಿ. ಯಾಕೆ ಚಿತ್ರರಂಗ ಬ್ಯಾಕ್ ಹೊಡಿತಾ ಇದೆ? ಏನಕ್ಕೆ ಬ್ಯಾಕ್ ಹೊಡಿತಾ ಇದೆ? ಯಾಕೆ ಚಿತ್ರರಂಗದಲ್ಲಿ ನಿರ್ಮಾಪಕರು ಮುಂದೆ ಬರ್ತಾ ಇಲ್ಲ? ಪ್ಯಾಷನ್ ಇರ್ತಕ್ಕಂಥ ವ್ಯಕ್ತಿಗಳು ಒಂದು ಯಾವುದೇ ಒಂದು ಬಿಸ್ನೆಸ್ ಮಾಡಿದಾಗ ಒಂದು 4 ಕಾಸು ಹಾಕಿದಾಗ 5 ಕಾಸು ಸಿಕ್ಕಿದಾಗ ಇನ್ನು 5 ಮೂವಿ ಮಾಡ್ತಾನೆ. ಅವ್ನು 4 ಕಾಸಾಗಿ 1 ಕಾಸು ಕೈಗೊಂಡಾಗ 4 ಕಾಸು ಕಳ್ಕೊಂಡಾಗ ಯಾಕೆ ಹಿಂದೆ ಹೋಗ್ತಾವ್ರೆ? ನಿರ್ಮಾಪಕರು ಯಾಕೆ ಮನೇಲಿ ಮಾರ್ಕೊಂತಾವ್ರೆ? ಹಿಂದೆ ನಿರ್ಮಾಪಕರು ಎಲ್ಲ ಆಸ್ತಿ ಮಾರ್ಕೊಂತಾರೆ ಅಂದಾಗ ಕೆಲವು ಘಟನೆಗಳು ಬಂದಾಗ ತುಂಬ ಬರೀ ರಾಜಕೀಯದಲ್ಲೂ ಕೂಡ ನಾವು ಡೆಲ್ಲಿವರೆನ ಆಳೋದಾಗಿದೆ. ಈ ಚಿತ್ರರಂಗದಲ್ಲೂ ನಾರ್ತ್ ಇಂಡಿಯವ್ರು ಬಂದು ನಮ್ಮ ನಾಳ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಒಂದು ಮನೋಪೋಲ್. ಇವತ್ತು ನೀವು ನೋಡ್ತಿದ್ದೀರಿ, ಹಿಂದೆ ರಾಜ್ಕುಮಾರ್ ಶಂಕರ್ನಗರ್ ಇದ್ದಾಗ ಥಿಯೇಟ್ರಿಕಲ್ಲಿ ಬಿಸ್ನೆಸ್ ನಂಬ್ಕೊತಾ ಇದ್ದೀವಿ. ಇವತ್ತು ಥಿಯೇಟ್ರಿಕಲ್ಲಿ ಎಷ್ಟೋ ಥಿಯೇಟರ್ಸ್ ಓನರ್ಸು ಅವರು ಮುಚ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಇನ್ನೂ ಹೋಗ್ತಾ ಇರುತ್ತೆ. ಅದು ಥಿಯೇಟರ್ಸ್ ಇನ್ನೂ ಕಡಿಮೆ ಆಗ್ತವೆ. ಯಾಕೆ ಅಂದರೆ ಬಿಸ್ನೆಸ್ ಇಲ್ಲ. ಇದೇನಾಗಿದೆ, ಇಡೀ ಚಿತ್ರರಂಗವನ್ನು ಮನೋಪೋಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ಕೆಲವು ಏನು ನಡೆದ ಘಟನೆಗಳಲ್ಲಿ ನಾನು ಹೇಳ್ತಾ ಇರೋದು ಏನಂತಂದರೆ, ಚಿತ್ರರಂಗ ಮೇಲಕ್ಕೆ ಬರಬೇಕಾದ್ರೆ ಫಸ್ಟು ನಮ್ಮ ಥಿಯೇಟ್ರ್ ಓನರ್ಸು ಬದುಕಬೇಕು. ಇವತ್ತು ಅವ್ರು ಬದುಕೋ ಪರಿಸ್ಥಿತಿಲಿ ಇಲ್ಲ. ಯಾಕೆ ಅಂತಂದರೆ ಕೆಲವು ವಿದ್ಯಮಾನಗಳಿಂದ ಇಲ್ಲ. ಸೊ ಅದರಿಂದ ಎಲ್ಲ ಪ್ರೇಕ್ಷಕರಿಗೂ, ನನ್ನ ಕರ್ನಾಟಕ ಜನತೆಗೆ ಒಂದು ಮಾತು ಹೇಳ್ತೀನಿ. ನಾನೊಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ ಉದ್ಯಮಿ. ಈ ಚಿತ್ರರಂಗದಲ್ಲಿ ಕೂಡ ಒಬ್ಬ ಪ್ಯಾಷನ್ ಇರ್ತಕ್ಕಂಥ ವ್ಯಕ್ತಿ ಚಿತ್ರರಂಗಕ್ಕೆ ಬಂದಿದ್ದೀನಿ. ನಮ್ಮಂಥವ್ರನ್ನ ಬೆಳೆಸಿದ್ರೆ 10 ಮೂವಿ ಮಾಡಬಲ್ವಿ. ನಮ್ಮಂಥವ್ರು ನೀವು ಓಡಿಸಿದ್ರೆ ಖಂಡಿತವಾಗ್ಲೂ ಇಡೀ ಚಿತ್ರರಂಗೆ ಅನ್ಯಾಯ ಆಗುತ್ತೆ ಅಂತ ಒಂದು ಮಾತು ಹೇಳ್ತೀನಿ. ಇದೇನಂತಂದರೆ, ಇದು ಪ್ಯಾನ್ಸ್ ವಾರ್ ಇರ್ಬೋದು. ಈ ಪ್ಯಾನ್ಸ್ ವಾರಿಂದ ಏನಾಗುತ್ತೆ, ಒಂದು ಹೀರೋನ ಕಂಡಮ್ ಮಾಡಲಿಕ್ಕೆ ಇನ್ನೊಬ್ಬ ಹೀರೋ ಒಂದು ಸಂಘನ ಕಟ್ಟಿ ಆ ಪ್ಯಾನ್ಸ್ ವಾರ್ ಕಡೆಯಿಂದ ನೆಗೆಟಿವ್ ಮಾಡಿದ್ರೆ ಜನ ಬ್ಯಾಕ್ ಹೊಡಿತಾರೆ. ಅದು ಯಾರೇ ಹೀರೋ ಆಗಿರಲಿ, ಯಾರೇ ಫ್ಯಾನ್ಸ್ ಆಗಿರಲಿ, ನಿಮ್ಮ ಒಬ್ಬ ನಿರ್ಮಾಪಕರಾಗ ಕೈ ಮುಗಿದು ಕೇಳ್ತಿದ್ದೀನಿ, ನೆಗೆಟಿವ್ ನೆಗೆಟಿವ್ನ ಯಾರೂ ಕೊಡೋಕ್ಕೆ ಹೋಗ್ಬೇಡಿ. ಅದು ಯಾವುದೇ ಹೀರೋ ಆಗಿರ್ಬೋದು. ಚಿತ್ರರಂಗನ ಬೆಳೆಸಬೇಕಾದ್ರೆ ದಯವಿಟ್ಟು ನಿಮ್ಮ ಕೈಲಾದಷ್ಟನ್ನ ಸಹಾಯ ಮಾಡಿ ಹೊರತು ನೆಗೆಟಿವಿಟಿನ ಮಾಡೋಕ್ಕೆ ಹೋಗಬೇಡಿ. ಇತ್ತೀಚೆಗೆ ನಡೀತಕ್ಕಂಥ ಕೆಲವು ವಿದ್ಯಮಾನಗಳು ಸೌತ್ ಇಂಡಿಯಾದಲ್ಲಿ ಇವತ್ತು ತೆಲುಗು ಇರ್ಬೋದು, ಕನ್ನಡ ಇರ್ಬೋದು, ತಮಿಳು ಇರ್ಬೋದು, ಒಂದು ದೊಡ್ಡ ಮಟ್ಟಕ್ಕೆ ಒಂದು ಇದಾಗ್ತಾ ಇದೆ. ಏನು ಫ್ಯಾನ್ಸ್ ವಾರ್ ಆಗ್ತಾಯಿದೆ. ಇದು ನೆಕ್ಸ್ಟ್ ಬರ್ತಕ್ಕಂಥ ಅಧಿವೇಶನದಲ್ಲಿ ನಾನೇ ಒಂದು ಪ್ರೈವೇಟ್ ಬಿಲ್ನ ಪಾಸ್ ಮಾಡ್ತಾಯಿದ್ದೆ. ಯಾಕಂದರೆ ಯಾರೋ ನೆಗೆಟಿವಿಟಿ ಹೊಡಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ಪ್ರೈವೇಟ್ ಬಿಲ್ನ ಪಾಸ್ ಮಾಡಬೇಕಂತ ತೀರ್ಮಾನ ಆಗಿದ್ವಿ. ಸೊ ಇಡೀ ಚಿತ್ರರಂಗವನ್ನು ಧನ್ವೀರವರು, ನನ್ನ ಸ್ನೇಹಿತರು, ನಮ್ಮಿಬ್ಬರು ಜರ್ನಿ ಸ್ಟಾರ್ಟ್ ಆಗಿದ್ದು ದರ್ಶನ್ ಅವರಿಂದ. ನಾನು ಚಕ್ರವರ್ತಿ ಮೂವಿ ಅರ್ಧಕ್ಕೆ ನಿಂತಾಗ ಮೂವಿನ ಟೇಕಪ್ ಮಾಡಿಕೊಂಡೆ. ಸೊ ಅದಾದಮೇಲೆ ನಾನು ದಿನಕರ್ ತೂದುಪ್ಗೆ ಒಂದು ಅವಕಾಶ ಕೊಟ್ಟು ಲೈಫ್ ಜೊತೆ ಸೆಲ್ಫಿ ಮಾಡಿದೆ. ಅದಾದಮೇಲೆ ನಾನು ನಮ್ಮ ಧನ್ವೀರವ್ರಿಗೆ ಅವಕಾಶ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ಇಲ್ಲಿ ಬಂದು ನಿಂತಿದೆ. ಮುಂದೆ ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದಾದಮೇಲೆ ಗಣೇಶ ಜೊತೆ ದೊಡ್ಡ ಮೂವಿ ಮಾಡ್ತಾಯಿದ್ವಿ, ಅದು ಅಂತಕ್ಕೆ ಮುಗಿದಿದೆ. ಅದಾದಮೇಲೆ ಸಂಜನವರು, ಅವ್ರ ಬಗ್ಗೆ ಹೇಳೋಂಗಿಲ್ಲ. ನಮ್ಮ ಸಲಗಾ ಸಂಜನವರಂತ ಹೆಸರಾಗಿದೆ. ಇದಾದಮೇಲೆ ನಮ್ಮ ರಘುವರು ಊರು ಬಿಟ್ಟು ಬಂದು ಇಂಜಿನಿಯರ್ ಮಾಡಿ ಕೆಲಸ ಇಲ್ಲದೆ ರೂಮ್ ಹಾಕ್ಕೊಂಡು ಕತೆ ಬರೀತಾ ನನಗೆ ಅನಿಸ್ತು. ಈ ಥರ ಅವರು ಎಷ್ಟೋ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಕನ್ನಡದ.
ನನ್ನ ಮನೆಗೆ ನಾನು ಆಫೀಸ್ ಬಂದಾಗ ಫಸ್ಟು ನಾನು ಕೇಳೋದು, ನೀನು ಊಟ ಮಾಡು. ನಾನು ಫಸ್ಟ್ ಕೇಳೋದು, ನಿನ್ನ ಇನ್ಕಮ್ ಏನು, ನಿನ್ನ ಮಂತ್ಲಿ ಇನ್ಕಮ್ ಏನು, ನೀನೇನು ಮಾಡ್ತಿದ್ಯಾ, ಮೂವಿ ಫಸ್ಟ್ ಆಚೆ ಹೋಗು, ಯಾವುದನ್ನು ಕೆಲಸ ಮಾಡ್ಕೊಳ್ಳೋ, ಮೂವಿ ಮಾಡ್ಕೊಳ್ಳೋ. ಈಗ ಸಾವಿರಾರು ಜನ ಈ ಥರ ವ್ಯಕ್ತಿಗಳು ಕೆಲಸ ಮಾಡ್ತಾಯಿದ್ದಾರೆ. ಇವನೊಬ್ಬ ಗೆದ್ದರೆ ಲಕ್ಷಾಂತರ ಜನ ಗೆದ್ದಂಗೆ, ಲಕ್ಷಾಂತರ ಸಾವಿರಾರು ಜನಕ್ಕೆ ಆಚೆ ಒಂದು ಅವಕಾಶ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಮೂವಿನ ಕೊಟ್ಟಿದ್ದೀನಿ. ಇನ್ನು ನಾನು ದೊಡ್ಡ ಮಟ್ಟಿಗೆ ಹೇಳೋಂಗಿಲ್ಲ. ಸೊ ನಾನು ಮೂವಿ ನೋಡಿದ್ದೀನಿ, ನನ್ನ ಪ್ರೊಡ್ಯೂಸರ್ ಕಾಪಿ ನೋಡಿದ್ದೀನಿ. ಐ ಆಮ್ ಹ್ಯಾಪಿ. ನನ್ನ ಕಣ್ಣಲ್ಲಿ ನೀರು ಬಂತ ಹೊತ್ತು ಕನ್ನಡದಲ್ಲಿ ದ ಫಸ್ಟ್ ಮೂವಿ ಈ ಥರ ಮಾಡ್ತೀನಿ ಅಂತ ಒಂದು ಹ್ಯಾಪಿ ಆಯಿತು. ಇಡೀ ಚಿತ್ರರಂಗಕ್ಕೆ, ಇಡೀ ಪ್ರೇಕ್ಷೆಗೆ ಹೇಳ್ತೀನಿ, ನೀವು ಕೊಡ್ತಕ್ಕಂಥ ಟಿಕೆಟ್ ಹಣಕ್ಕೆ ಖಂಡಿತವಾಗ್ಲೂ ಮೋಸ ಇಲ್ಲ, ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾ, ಇಡೀ ಮಾಧ್ಯಮದವ್ರಿಗೂ, ಈ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಚಿತ್ರಕ್ಕೆ ಕೆಲಸ ಮಾಡ್ತಕ್ಕಂಥ ಎಲ್ಲ ನನ್ನ ಫ್ಯಾಮ್ಲಿ ಅಂದರೆ ಮುಗೀತು. ಎಲ್ಲ ಕ್ಯಾಮ್ರಾಮನಿಂದ ಹಿಡಿದು ಅಸೋಸಿಯೇಟಿಂದ ಡೈರೆಕ್ಟರ್ಸಿಂದ ಎಲ್ರಿಗೂ ನಾನು ಇದು ಮಾಡ್ತೀನಿ. ಈ ಮೂವಿನ ಇಲ್ಲಿವರೆಗೂ ತೊಗೊಂಬಂದಿದ್ದು, ನಾನು ರಾಜಕೀಯದಲ್ಲಿ ಬ್ಯುಸಿಯಾಗಿರ್ತೀನಿ. ನನ್ನ ಬಾಮೈಕ್ಲಾಗಿರ್ತಕ್ಕಂಥ ಪ್ರಶಾಂತ್ ಆ್ಯಂಡ್ ಮುರಳಿ ಆ್ಯಂಡ್ ಪ್ರಸಾದ್ ಆ್ಯಂಡ್ ಮಹೇಶ್ ಈಸ್ ಮೈ ಕ್ಲೋಸ್ ಫ್ರೆಂಡ್. ನಾನು ಹೇಳಿದೆ, ನೀನು ಒಳಗಡೆ ಎಂಟ್ರಿ ಆಗಪ್ಪ, ನಾನು ನೋಡ್ಕೊಳಕ್ಕಾಗ್ತಾಯಿಲ್ಲ ಅಂತ. ಈಚ್ ಆ್ಯಂಡ್ ಎವ್ರಿ ಪಾಯಿಂಟು ಕೂಡ ಇವನು ನಮ್ಮ ಮಹೇಶ್ ಗಮನಿಸಿ ಈ ಚಿತ್ರರಂಗವನ್ನು 27ನೇ ತಾರೀಕು ನಿಮ್ಮ ಮನೆ ಬಾಗಿಲಿಗೆ ಬಿಡ್ತಾ ಇದ್ದೀವಿ. ದಯವಿಟ್ಟು ಆಧರಿಸಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ನಾನು ವೇಟಿಂಗ್ ಫಾರ್, ನಾನು ಮೊನ್ನೆ ಬಿಲ್ ಪಾಸ್ ಮಾಡಿದೆ, ಈ ಬಿಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಈ ಸೆಷನ್ ಬಿಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಡೀ ಚಿತ್ರರಂಗ ಯಾಕೆ ನಾವು ಈ ಮಟ್ಟಕ್ಕೆ ಬರ್ತಿದ್ವಿ ಅನ್ನೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ಅಸಡ್ಡೆ, ನಮ್ಮಲ್ಲಿರ್ತಕ್ಕಂಥ ಗುಂಪುಗಾರಿಕೆ ಇದಕ್ಕೆ ಕಾರಣ. ನಾನು ನೇರವಾಗಿ ಹೇಳ್ತೀನಿ, ನಮ್ಮಲ್ಲಿರ್ತಕ್ಕಂಥ ಅಸಡ್ಡೆ, ಒಂದು ಗುಂಪುಗಾರಿಕೆ, ಒಂದು ಗುಂಪುಗಳು. ನಾನು ಇದು ಮೊದಲು ಆಲ್ಸೋ ಡ್ಯಾನ್ಸ್, ನಾನು ಈ ಥರ ನೋಡಿರಲಿಲ್ಲ. ಗುಂಪುಗಾರಿಕೆ, ಅವ್ರದ್ದೇ ಒಂದು ಗುಂಪು, ಇವ್ರದ್ದೇ ಒಂದು ಗುಂಪು. ಇದು ಏನಾಗುತ್ತೆ, ಇವರು ಪ್ರೇಕ್ಷಕ ಕನ್ಫ್ಯೂಸ್ ಆಗ್ಬಿಟ್ಟು ಎಲ್ಲೋ ಹೋಗ್ಬೇಕಂತ ಕನ್ಫ್ಯೂಸ್ ಆಗ್ಬಿಟ್ಟದೆ. ನೀವು ಚಿತ್ರರಂಗದಲ್ಲಿ ಒಂದಾದರೆ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಸರ್. ಚಿತ್ರರಂಗದಲ್ಲಿ ಒಂದಾದರೆ ಮಾತ್ರ ಸರ್. ಯಾವುದೇ ತಮಿಳು ಮೂವಿ ಬರಲಿ, ತೆಲುಗು ಮೂವಿ ಬರಲಿ, ನಾವು ಮಟಾಶ್, ಅದು ಎಂಥದ್ದಾಗಲಿ ಬಿಡಿ, ನಾವು ಎದ್ದೋಗ್ಬಿಡ್ತೀವಿ. ಅದು ನಮಗೆ ಥಿಯೇಟರ್ಸ್ ಕೊಡ್ತಾಯಿಲ್ಲ. ಎಂಥ ಒಳ್ಳೆ ಮೂವಿಗಳು ಥಿಯೇಟ್ರ್ ಕೊಡ್ತಾಯಿಲ್ಲ. ಇಲ್ಲ ಯಾಕೆ ಹೇಳಿ? ನಮ್ಮಲ್ಲಿ ಒಗ್ಗಟ್ಟಿಲ್ಲ ಸರ್, ಮೇನ್. ಆಮೇಲೆ ಪ್ರೊಡ್ಯೂಸರ್, ನಾನು ದುಡ್ಡು ಹಾಕ್ದವನು, 4 ಕಾಸು ನಾಳೆ ಬಂದರೆ 4 ಮೂವಿ ಮಾಡ್ತೀನಿ, 4 ಕಾಸು ಹಾಳಾದ್ರೆ ನಾನು ಮಾಡ್ತೀನಿ. ಇದು ಪ್ರೊಡ್ಯೂಸರ್ ಬಗ್ಗೆ ತಿಂಕ್ ಸರ್. ತೆಂಗಿನಕಾಯಿ ಹೊಡೆಯೋ ತನಕ ಪ್ರೊಡ್ಯೂಸರ್ ಅಷ್ಟೇ, ತೆಂಗಿನಕಾಯಿ ಹೊಡೆದ್ರೆ ಪ್ರೊಡ್ಯೂಸರ್ ಇಲ್ಲ, ತಲೆ ಬಗ್ಗಿಸಲೇಬೇಕು. ನಮ್ಮೊಬ್ಬನವಲ್ಲ ಸರ್, ಎಲ್ರದ್ದು ಅಷ್ಟೇ. ಅರ್ಥ ಆಯ್ತು ನಿಮಗೆ? ನಮ್ಮೊಬ್ಬನವಲ್ಲ, ಎಲ್ಲರೂ ನಾವು ಅಷ್ಟೇ. ಚಿತ್ರರಂಗ ಬೆಳಿಬೇಕಾದ್ರೆ ಸರ್ ಒಗ್ಗಟ್ಟಾಗಿರ್ಬೇಕು ಸರ್. ಒಂದು ತಾಯಿ ಮಕ್ಕಳಂತ ಇರ್ಬೇಕು ಸರ್. ನಾವು ಚಿತ್ರರಂಗ ನಮ್ಮ ತಾಯಿ, ಎದೆಯಲ್ಲಿ ಕುಡಿಲೇಬೇಕು, ಎಲ್ಲ ಮಕ್ಕಳು ಕುಡಿಲೇಬೇಕು. ಅದು ಕಲ್ಮಶ ಬೇಡ ಸರ್. ಅದು ಬಂದಾಗ ಹೇಳ್ತೀನಿ ಸರ್. ಒಂದು ವ್ಯಕ್ತಿ ಬರ್ತಾನೆ, ಅಣ್ಣ ನೀವು ಮೂವಿ ಮಾಡ್ತೀನಿ ಅಂತ ಹೇಳ್ತಾನೆ, ಮಾಡಪ್ಪ ಅಂತ ಹೇಳ್ತೀನಿ. ಓಕೆ, ಅಮಾವಾಸ್ಯೆ ಆದ್ಮೇಲೆ ಸೈನ್ ಮಾಡ್ತೀವಿ ಅಂತ ನಾನು ಟೀಮ್ಗೆ ಹೇಳ್ತೀನಿ. ಅಮಾವಾಸ್ಯೆ ಮೇಲೆ ಸೈನ್ ಮಾಡಿಕೊಡ್ತೀನಿ. ಅಮಾವಾಸ್ಯೆ ಇದೆ, ಇದು ಅಮಾವಾಸ್ಯೆ ಇದೆ, ಇದು ನಮ್ಮ ಶಿವರಾತ್ರಿ ಆದ್ಮೇಲೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಒಂದು ನಂಬರ್ ಫಿಕ್ಸ್ ಆಗುತ್ತೆ. ನಂಬರ್ ಫಿಕ್ಸ್ ಆದಮೇಲೆ ಅವರು ಫೋನ್ ಮಾಡಿ ಹೇಳ್ತಾರೆ, ನಂಗೆ ಯೂಗೋ ಹರ್ಟ್ ಆಗಿದೆ, ನಾನು ತಗೊಳ್ಳಲ್ಲ. ಎಷ್ಟು? ಒಂದು ಯೂಗೋ ಹರ್ಟ್ ಆಗಿದೆ ನನಗೆ ಬೇಡ. ನಾನು ಅವನ ಮನೆ ಬಗ್ಗೆ ಹೋಗಲೇ ಇಲ್ಲ, ಅವನೇ ಬಂದಿದ್ದು. ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ಇನ್ನೊಂದು ಫಿಗರ್ ಹೇಳಿ. ಅದೇನಾಗುತ್ತೆ, ಅವರೊಂದು ರಿಂಗ್ ಆಗ್ಬಿಟ್ಟು, ನಾನು ಇಷ್ಟು ಕೇಳ್ತೀನಿ, ಇಷ್ಟು ಕೇಳು, ನೀ ಇಷ್ಟು ಕೇಳ್ತೀನಿ, ಇಷ್ಟು ಕೇಳು, ಅಲ್ಲೇ ಓಡ್ತಿದೆ ರಿಂಗು. %100 ಆಗಿದೆ. ಒಂದು ವ್ಯಕ್ತಿನ ತುಳಿಬೇಕು, ಇವ್ನು 4 ಮೂವಿ ಮಾಡಿದ್ದಾನೆ, ಇವನು ಎದ್ದೇಳಬಾರ್ದು ಅನ್ನೋದು ಈ ಒಂದು ವಿಷಕಂಠ ಇದೆಯಲ್ಲ, ಇದು ಕಲ್ಮಶ ವಿಷಕಂಠ ಇದೆಯಲ್ಲ, ಇದು ತಪ್ಪು ಸರ್. ಮೂವಿ ಮಾಡಬೇಕಂತ ಹೊಸ ದುಡ್ಡು ಎತ್ಕೊಂಡ್ಬಂದಾಗ ಅವನು ಬಿಟ್ಟು ಇವನು ಯಾರು, ಇವನು ಬಿಟ್ಟು ಇವನು ಯಾರು ಹೀರೋ ಇಲ್ಲ. ಯಾರಿದ್ದಾರೆ ಸರ್? ಯಾರ ಕೈಗೆ ಸಿಗ್ತಾ ಇದ್ದಾರೆ ಈಗ? ಯಾರ ಕೈಗೆ ಸಿಗ್ತಾರೆ? ದೊಡ್ಡದಾಗಿ ಇನ್ವೆಸ್ಟ್ ಮಾಡೋದು ದೊಡ್ಡದಾಗಿ ದುಡ್ಡು ಬರ್ತಾಯಿದೆ. ಆಗ ನಿಮ್ಮ ಇಂಡಸ್ಟ್ರಿಗೆ ದೊಡ್ಡದೇ ಬೇಕಂಗಾರೆ, 100 ಕೋಟಿನೇ ಬೇಕಂಗಾರೆ. ಈಗ ಹಳೆ ಮೂವೀಸ್ ಗೆದ್ದಿಲ್ವಾ? ನಾವು ಒಂದು ತಾಯಿ ಎದೆ ಹಾಲು ಕೊಡ್ತಕ್ಕಂಥವ್ರು, ನಾವು ಚಿತ್ರರಂಗದವರು ಕಲ್ಮಶ ಇಲ್ಲದೆ ಹೊರಟ್ರೆ ಇನ್ನೂ 106 ಜನ ನಿರ್ಮಾಪಕರು ಆಚೆ ಬರಲಿಕ್ಕೆ ಕಾಯ್ತಾ ಇದ್ದಾರೆ. ಬರಬೇಕು ಅವರು. ನನಗೆ 7 ಬಿಸ್ನೆಸ್, ಇದೇ ಬಿಸ್ನೆಸ್ ಅಲ್ಲ. ಅಂದರೆ ಚಿತ್ರರಂಗ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬಂದಿರತಕ್ಕಂಥ ವ್ಯಕ್ತಿ ನಾವು. ಇದ್ರಲ್ಲಿ ನಾಳೆ ಬರುತ್ತೋ ಬರಲ್ವೋ ಅದು ಮೇಲಕ್ಕೆ ಬಿಟ್ಟಿದ್ದ ವಿಷಯ. ಬರಬೇಕಂತ ಮಾಡ್ತೀವಿ. ನಾಳೆ ಬಗ್ಗೆ ಥಿಂಕ್ ಮಾಡೋ ವ್ಯಕ್ತಿ ನಾನಲ್ಲ, ಇವತ್ತಿನ ಬಗ್ಗೆ ಥಿಂಕ್ ಮಾಡೋ ವ್ಯಕ್ತಿ. ಬಟ್ ಚಿತ್ರರಂಗದಲ್ಲಿ ಈ ಕೆಟ್ಟ ಸಂದೇಶವನ್ನು ಹೋಗ್ಬೇಕು. ಫಸ್ಟ್ ಆಫ್ ಆಲ್
ನಾನು ಪ್ರೇಕ್ಷಕನಾಗಲ್ಲ, ಶಾಸಕನಾಗಿ ಕೇಳ್ತಾ ಇದ್ದೀನಿ. ಸರ್ ನಾನು ಬಿಫೋರೇ ಎಲ್ಲ ಮಾಡ್ಕೊಂಡಿದ್ದೀನಿ ಸರ್. ಬಟ್ ನಾನೇನೋ ದೊಡ್ಡ ವ್ಯಕ್ತಿ ಮಾಡ್ಕೊಂಡಿದ್ದೀನಿ ಸರ್. ಚಿಕ್ಕ ಚಿಕ್ಕರ ವ್ಯಕ್ತಿಗಳು ಏನಾಗಬೇಕಂತ ಪ್ರಶ್ನೆ ಹೇಳೋದು. ನನಗೇ ನೀವು ಕಾಟ ಕೊಟ್ಟವರು, ಇನ್ನು ಚಿಕ್ಕ ಚಿಕ್ಕನ ಮನೆ ಮಾಟ ಮಾರ್ಕೊಂಬಂದ್ರೆ ಸಿನಿಮಾ ಮಾಡ್ಬೇಕಂದ್ರಿಗೆ ಇದು ತಕ್ಕ ಉತ್ತರ ಇರಲಿ ನಿಮಗೆ. ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ನೀವು ಆಚೆಗೆ ಬಿಡಲ್ಲ ನಿಮ್ಮನ್ನು, ಆಚೆಗೆ ಬಿಡಲ್ಲ ನಿಮ್ಮನ್ನು. ಎಲ್ಲ ರಂಗದಲ್ಲೂ ಸರ್, ಆಡಿಯೋ ರಂಗದಿಂದ ಹಿಡಿದು ಡಿಸ್ಟ್ರಿಬ್ಯೂಷನಿಂದ ಹಿಡಿದು ಎಲ್ಲ ರಂಗದಲ್ಲಿ ಕೂಡ ಹೇಳ್ತೀನಿ ಸರ್. ಸರ್ ಆಂಧ್ರದಲ್ಲಿ ಮೊನ್ನೆ ಒಂದು ವಿಷಯನ ಹಿಡಿದು ತಮ್ಗೆ ಗೊತ್ತಿರಬೇಕು. ಒಂದು ಹೆಸರು ಹೇಳಲ್ಲ, ಒಂದು ದೊಡ್ಡ ಹೀರೋ ದ ಕ್ರಿಯೇಟ್ ಒಂದು ಗ್ರೂಪು 4 ಶೋ ಅವನೇ ಕಳಿಸ್ತಾನೆ, 5ನೇ ಶೋ ನೆಗೆಟಿವ್ ಹೊಡಿಸ್ತಾನೆ. ಪ್ರೊಡ್ಯೂಸರ್ ಕಥೆ ಏನು? ಇದು ಕರ್ನಾಟಕದಲ್ಲಿ ಆಗದೇ ಇರಲಿ ಅಂತ, ಕರ್ನಾಟಕದಲ್ಲಿ ಆಗಲೇ ಇಲ್ಲ. ಚಿತ್ರ ನೋಡಿ ರಿವ್ಯೂಸ್ ಕೊಡೋ ದೇವ್ರು ಯಾರೋ? ನೀವು ಯಾರೋ ಮಾಧ್ಯಮಿತರು. ಇವನೇ ಸರ್ ಕೊಡೋಕ್ಕೆ? 400 ರೂಪಾಯಿ ಕೊಟ್ಬಂದು ಇವ್ನ ಮಾತು ಕೇಳಬೇಕು ನಾವು? ಇವ್ನು ನಮ್ಮನ್ನು ಬ್ರಿಡ್ಜ್ ಮಾಡಲಿಕ್ಕೆ ನಮ್ಮನ್ನು ತೊಗೊಂಡೋಗ್ಲಿ ಸೇತುವೆ ಯಾರು? ಮಾಧ್ಯಮಿತರು. ನೀವು ತಾನೇ ರಿವ್ಯೂಸ್ ಕೊಡಬೇಕು. ಅದಕ್ಕಿಂತ ಮುಂಚೆ ಇವ್ನು ಕೊಡಿಸ್ಬಿಡೋದು ರಿವ್ಯೂಸು. ಯಾಕೆ ಪ್ರೊಡ್ಯೂಸರ್ ಮನ್ನಾಪುರದಲ್ಲಿ ಬಂಗಾರ ಇಟ್ಟವನೇ, ಮುತ್ತುಡ್ ಬಂಗಾರ ಇಟ್ಟಲ್ಲಿ ಇವ್ನು ಕೇಳಿ ಮಾಡ್ಬೇಕಿತ್ತ ನಾವು? ಇದಾಗಬಾರ್ದು ಸರ್. ಕುಮಾರ್ ಅಂತ ತೊಗೊಂಡಿದ್ದಾನೆ, ಬೆಂಗಳೂರು ಕುಮಾರ್ ಅಂತ ತೊಗೊಂಡಿದ್ದಾನೆ. ಸೊ ಎಲ್ಲ ನಮ್ಮ ಕಡೆ ನಡೆಯುತ್ತೆ, ಜಸ್ಟು ಥಿಯೇಟರ್ಸ್ ಮಾತ್ರ ಆ ಕಡೆ ಮಾಡ್ಕೊಂಡಿದ್ದೀವಿ. ಸರ್ ಇದಕ್ಕೆ ಬಿಲ್ ಪಾಸ್ ಮಾಡಲೇಬೇಕು. ನೀವು ಮಾರ್ಚ್ 6ನೇ ತಾರೀಕಿಂದ 26 ನೋಡ್ತೀರಾ, ಬಿಲ್ ಪಾಸ್ ಮಾಡಲೇಬೇಕು. ಪ್ರೈವೇಟ್ ಬಿಲ್ ಪಾಸ್ ಮಾಡಲೇಬೇಕು. ಸಂತೋಷ್ ಲೋಡಲ್ಲಿ ಮಾತಾಡಿದ್ದೀನಿ ನಾನು ಬಿಲ್ ಪಾಸ್ ಮಾಡು ಅಂತ. ಇವನು ಯಾರು ಸರ್ ಮಧ್ಯದಲ್ಲಿ ಬಂದು ನಮ್ಮ ಮೂವಿ ಬಗ್ಗೆ ರಿವ್ಯೂಸ್ ಕೊಡಲಿಕ್ಕೆ? ಮಾಡ್ಲಿಕ್ಕೆ ಮಾಧ್ಯಮಿತರಿದ್ದಾರೆ, ಅವ್ರದ್ದೇ ಒಂದು ಗುಂಪು, ಇವ್ರದ್ದೇ ಒಂದು ಗುಂಪು ನೆಗೆಟಿವ್ ಹೊಡ್ಸೋದು. ಅದ್ರ ಮಧ್ಯದಲ್ಲಿ ಏನಾಗ್ಬೋದು ಹೇಳಿ ಸರ್? ಪ್ರೊಡ್ಯೂಸರ್ ಹಾಳಾಗ್ತಾರೆ. ತೆಂಗಿನಕಾಯಿ ಹೊಡ್ಯಕ್ಕೆ ಮಾತು ನಾನು ಬೇಕು, ಕುಂಬಳಕಾಯಿ ಹೊಡ್ಯಕ್ಕೆ ನಾನು ಬೇಡವಾ ಸರ್? ನಾನು ಇದರಿಂದ ಬದುಕಲಿಕ್ಕೆ ಅಂತ ಅವಶ್ಯಕತೆ ಇಲ್ಲ. ನಾನು ಹೇಳೋದು, ನಾನು ಈ ರಂಗದಲ್ಲಿ ಇದ್ದೀನಿ, ಎಷ್ಟು ನೋವು ತಿಂತಿದ್ದೀವಿ ಅಂತ. ಒಬ್ಬ ಶಾಸಕರಾಗಿ, ಒಬ್ಬ ಉದ್ಯಮಿಯಾಗಿ ನಮಗೆ ಹಿಂಗೆ ಮಾಡ್ತಾರೆ ಅಂತಂದರೆ ಇನ್ನು ಈ ಪಾಪ ಎಷ್ಟು ಜನ ಇದ್ದಾರೆ ಸರ್ ಪಾಪ. ಎಕ್ಸಾಕ್ಟ್ಲಿ ಸರ್. ಸೊ ನಾನು ಫಸ್ಟ್ ಆಫ್ ಆಲ್ ನಾನು ಕಣ್ಣು ಹಾಕಿದ್ದು ಪ್ಯಾನ್ಸ್ ವಾರ್ಗೆ. ನನ್ನ ಎದುರು ಕಂಡಿದ್ದು ಪ್ಯಾನ್ಸ್ ವಾರು. ಸರ್ ನಾನು KVT ಅಪ್ಲೈ ಮಾಡಿದ್ದೀನಿ, ನಾನು ಕೋರ್ಟಲ್ಲಿ KVT ಅಪ್ಲೈ ಮಾಡಿದ್ದೀನಿ. ನನ್ನ ಮೂವಿಗೆ ಯಾರಾದರೂ ಈ ಥರ ಮಾಡಿದ್ರೆ ಕತೆ ಅದು ಲಾ ನೋಡ್ಕೊಳ್ಳುತ್ತೆ. ಕಾನೂನು ನಮಗೂ ನಿಮಗೂ ಎರಡೂ ಒಂದೇ. ನಾನು ಇದನ್ನು ನೋಡೇ KVTಗೆ ಅಪ್ಲೈ ಮಾಡಿದ್ದೀನಿ. ನಾನು ಯಾಕೆ ಹೇಳಿ? ಕೋಟಿಗಟ್ಟಲೆ ದುಡ್ಡು ಹಾಕಿರೋದು ನಾನು, ರಿವ್ಯೂಸ್ ಕೊಡೋದು ಅವನು. ಇದೇ ಒಳ್ಳೆ ಕತೆ ಐತಲ್ಲ. ಮಾಧ್ಯಮಿತರು ನಿಯತ ಕೊಡ್ತಾರೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀವಿ. ಯಾಕೆ ಹೇಳಿ? ನೀವು ನಮ್ಮ ದೇವ್ರನ್ನ ಅಕ್ಸೆಪ್ಟ್ ಮಾಡ್ಕೊತೀವಿ. ಇವನು ಯಾರೋ ಇನ್ನೊಬ್ಬರು ಗುಂಪು ಕಳಿಸ್ಬಿಟ್ಟು ಇದ್ರ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ, ಬಟ್ ಅದನ್ನು ತೊಗೊಳಕ್ಕೆ ನಾನೇ ರೆಡಿ ಇದ್ದೀನಿ. ಅದು ನಾನು ಕೋರ್ಟ್ಗೆ ಹೋಗಿದ್ದೀನಿ. ನಾನು ಕೋರ್ಟ್ಗೆ ಹೋಗಿ ವಿತಿನ್ ಎ ಶಾರ್ಟ್ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ನಾನು ವಿತಿನ್ ನಮಗೆ 2 ಡೇಸ್ ಮುಂಚೆ ನಾನು ಕಾಪಿ ಕೊಡ್ತೀನಿ ನಿಮಗೆ. ಯಾಕೆ ಹೇಳಿ? ನನ್ನ ಮೂವಿ ಆ ಥರ ಆಗಿ ನಾನು ಬಿಡಲ್ಲ. ತೆಗಿಲಿಕ್ಕೆ ಲೆಟರ್ ಕೊಟ್ಟಿದ್ದೀನಿ ಸರ್. ಉದ್ದೇಶಪೂರ್ವಕವಾಗಿ ಎಥಿಕ್ಲಿ ನೀವು ಕರೆಕ್ಟಾಗಿಲ್ಲ ಅಂತಂದರೆ ವಿಲ್ ರಿಸೀವಬಲ್. ಒಳ್ಳೆ ಮೂವಿನ ಕೆಟ್ಟದು ಅಂತ ಪ್ರಯತ್ನ ಮಾಡಿದ್ರೆ ಅದು ನೋಡಲಿಕ್ಕೆ ಹೆಂಗಾಗುತ್ತೆ, ಕೇಳಲಿಕ್ಕೆ ಹೆಂಗಾಗುತ್ತೆ? ಸಿಕ್ಕಾಪಟ್ಟಿದ್ದಾವೆ ಸರ್. ಸರ್ ಆಗಲೇಬೇಕು ಸರ್. ಯಾಕಂತಂದರೆ ಅದು ಬಿಲ್ ಪಾಸ್ ಮಾಡಲೇಬೇಕು ಸರ್. ಬಿಲ್ ಪಾಸ್ ಮಾಡಿದ್ರೆ ಇದಕ್ಕೆಲ್ಲ ಅವಕಾಶ ಇಲ್ಲ ಸರ್, ಇದಕ್ಕೆಲ್ಲ ಅವಕಾಶ ಇಲ್ಲ. ಕೇರಳದಲ್ಲಿ ಹಾಳಾಗಿದೆ, ಕೇರಳದಲ್ಲಿ ಆಲ್ರೆಡಿ ಇದೆ, ನಮ್ಮ ಕರ್ನಾಟಕದಲ್ಲಿ ಬೇಕಷ್ಟೇ. ನಮ್ಮ ಆಂಧ್ರದಲ್ಲಿ ಕೂಡ ಟ್ರೈ ಮಾಡಿದ್ದಾರೆ, ಆಗ್ತಾಯಿದೆ. ಆಂಧ್ರ ಕೂಡ ಆಗ್ತಾಯಿದೆ. ಇದನ್ನು ಚಿತ್ರರಂಗ ಬೆಳಿಬೇಕು ಸರ್. ನಾವೆಲ್ಲ ಇರಬೇಕು, ನೀವೆಲ್ಲ ಇರಬೇಕು ಅಂತಂದರೆ ಇದಕ್ಕೊಂದು ಹಾಕ್ಲೇಬೇಕು ಫುಲ್ ಸ್ಟಾಪ್. ನನ್ನ ಬಗ್ಗೆ ಧನ್ವೀರ್ ಬಗ್ಗೆನೋ ಇನ್ನೊಬ್ಬರ ಬಗ್ಗೆನೋ ಮಾತಾಡ್ತಾ ಇಲ್ಲ. ಆ ಪ್ಲೇಸಲ್ಲಿ ಯಾರೇ ಇರ್ಬೋದು, ನಮ್ಮ ಯಶ್ ಇರ್ಬೋದು, ನಮ್ಮ ಸುದೀಪಣ್ಣ ಇರ್ಬೋದು, ದರ್ಶನ್ ಇರ್ಬೋದು, ಕೆಲವು ಹೀರೋಗಳಿರ್ಬೋದು, ಏನೇ ಇರ್ಬೋದು. ಸೊ ಇದಾಗಬೇಕು ಅನ್ನೋದು ನಾನು ನಿಮ್ಮ ಮುಖಾಂತರವಾಗಿ ಕೇಳ್ಕೊಳ್ತಕ್ಕಂಥ ಒಂದು ಮನವಿ ಅಷ್ಟೇ. ಇದು ಅದು ಮುಂದೆ ನಾವು ಶಾಸಕನಾಗಿ ಸರ್ಕಾರದ ಅಡಿಯಲ್ಲಿ ಏನು ಮಾಡಬೇಕು ಅದು ನಾನು ಮಾರ್ಚ್ 6ನೇ ತಾರೀಕು ನಾನು ಸೆಷನ್ ಹಾಕ್ಕೊಂಡಿದ್ದೀನಿ, ಅದು ನಾನು ಮಾಡ್ತೀನಿ.
ಸರ್ ಥ್ಯಾಂಕ್ ಯು.